ಆಫ್ ಟು ಮಂತ್ರಾಲಯ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ನಾವು ಬಂದಿದೀವಿ ಮೈಸೂರು ರೈಲ್ವೆ ಸ್ಟೇಷನ್ಗೆ. ಅಪ್ಪ ಏನ್ ರಾಗ 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 ಬಿಸಿಲು ಗುರು. ಇವತ್ತು ನಾವು ಮೇನ್ಲಿ ಮಂತ್ರಾಲಯಕ್ಕೆ ಹೋಗೋ ಪ್ಲಾನ್ ಇದೆ. 1:30 ಟ್ರೈನ್ ಬಸವ ಎಕ್ಸ್ಪ್ರೆಸ್ ಅಲ್ಲಿ. ಬನ್ನಿ ಪ್ಲಾಟ್ಫಾರ್ಮ್ ನಂಬರ್ ಹೋಗಿ ಕಂಟಿನ್ಯೂ ಮಾಡೋಣ. ಲಗೇಜ್ ಎತ್ಕೊ ಬರ್ತಾವ ನೋಡಿ ನಮ್ಮ ಫ್ಯಾಮಿಲಿ ಅವರು. ಯಾಕೋ ಇವರು ಸ್ವಲ್ಪ ಟೆನ್ಷನ್ ಆಗಿರೋ ತರ ಕಾಣಿಸ್ತಾವ್ರೆ. ಬನ್ನಿ ಪ್ಲಾಟ್ಫಾರ್ಮ್ ನಂಬರ್ 4 ಹೋಗೋಣ. ಬಂದ್ರು ಯಾವುದು 17, 18, 19. ಏನೋ ತಗೊಬನ್ನಿ ಅಂತ ಕಳಿಸ್ತಾವ್ರೆ. ಏನ್ ಬೇಕು? ಹಾ ಹಾ ಸರಿ ಬನ್ನಿ ತಗೊಬರೋಣ. ಎಲ್ಲಪ್ಪ ಅಂಗಡಿ ಹುಡಿಕೊಂಡು ಹೋಗೋಣ ಈಗ. ಅಲ್ಲಿದೆ ನೋಡಿ ಅಂಗಡಿ. ಅಣ್ಣ ಒಂದು ಸ್ಪ್ರೈಟ್ ಇದೆಯಾ? 7 ಅಪ್ ಕೊಡಿ ಒಂದು. ಅಣ್ಣ ಸಮೋಸ ಒಂದು. ಆಮೇಲೆ ಒಂದು 2 ಡೈರಿ ಮಿಲ್ಕ್ ಕೊಡಿ. ಚಾಕ್ಲೇಟ್ ಯಾವ್ದು ಇಲ್ವಾ? ಆಯ್ತು 2 ಲೇಸ್ ಕೊಡಿ. ಯಾವ್ದಿದೆ? ಮ್ಯಾಡಂಗಲ್ಸ್ ಕೊಟ್ಬಿಡಿ ಒಂದು ದೊಡ್ಡದು. ಜ್ಯೂಸ್ ಅಷ್ಟೇ ಅಲ್ವಾ? ಚಾಕ್ಲೇಟ್ ಯಾವ್ದು ಇಲ್ವಾ? ಸರಿ ತಗೊಳ್ಳಿ. क्या भैया? 10 ಇಲ್ಲ ಭಯ್ಯ. ನೋಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ವಂಡರ್ಲೆಸ್ಟ್ 1605 ಅಂತ ಹೊಸ ಸಬ್ಸ್ಕ್ರೈಬರ್ ಆದ್ರು. ಯೂಟ್ಯೂಬರ್ ಅಂತ ಕೇಳ್ತಾವ್ರೆ. ಸಿನ್ಸ್ ನನ್ನ ಫಸ್ಟ್ ವ್ಲಾಗ್ ನಂಗೂ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿ ಚಾಕ್ಲೇಟ್ ಸಿಕ್ಕಿಲ್ಲ. ಬನ್ನಿ ಮುಂದೆ ಎಲ್ಲ ನೋಡೋಣ. ನಮ್ಮ ಅಪ್ಪ ಫುಲ್ ಟೆನ್ಷನ್ ಆಗ್ಬಿಟ್ಟು ಗಾಬರಿಲಿ. ರೂಟ್ ಮ್ಯಾಪ್, ಯಾವ ಟ್ರೈನ್ ಎಷ್ಟೊತ್ತಿಗೆ ನಿಲ್ಸುತ್ತೆ, ಎಲ್ಲಿ ಸ್ಟಾಪ್ ಎಲ್ಲ ಕೇಳ್ಕತಾವ್ರೆ. ಏನ್ ಕತೆನೋ ಏನೋ. ವಾಪಸ್ಸು ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಹ್ಯಾಪಿ ಜರ್ನಿ ಟು ಅವರ್ ಸೆಲ್ಫ್ಸ್. ಫೈನಲಿ ಲೀವಿಂಗ್ ಮೈಸೂರು ಜಂಕ್ಷನ್. ಇಲ್ಲಿ ಯಾರ ಅಣ್ಣ ಊಟ ಇಟ್ಕೊಂಡು ಹೋಯ್ತಾವ. ನಾಯಿ ಅನ್ಬೇಡ, ರೆಸ್ಪಾನ್ಸೇ ಇಲ್ಲ. ಸಾರಿ ನಾನೇ ಆಯ್ ಅಂದಿಲ್ಲ. ಪಾಪ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಓಕೆ ಬನ್ನಿ ಒಳಗೋಣ. ಈ ರಗ ರಗ ಬಿಸಿಲಿ ಒಡ್ಡಿ ಹಾಕಕ್ ಬಂತವ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಮದ್ದೂರಲ್ಲಿ ಇದೀವಿ ನಾವು. ಕೆಳಗಡೆ ನಮ್ಮ ಮಮ್ಮಿ ಮಾವಿನ ಹಣ್ಣು ಕಟ್ ಮಾಡ್ತಾವ್ರೆ. ಮದ್ದೂರಾಗಿದೆ, ಇನ್ನು ಮದ್ದೂರಡೆ ಬಂದಿಲ್ಲ. ಮಾವಿನ ಹಣ್ಣಿದೆ, 2 ಮದ್ದೂರಡೆ, ಆಮೇಲೆ ಒಂದು ವಾಟರ್ ಬಾಟ್ಲು. ಫೈನಲಿ ಬಂತು ಮದ್ದೂರಡೆ. ನಾನು 2. ಎಷ್ಟಾಯ್ತಣ್ಣ? ಅಣ್ಣ ಎಷ್ಟಾಯ್ತು? ತಾಳಿ
ಜಮಾಯಿಸಿ ಹೆಗ್ಡೆ. ನೋಡಿ ಹುಡುಗನ ನೋಟಿಸ್ ಮಾಡ್ಕೊಬಿಡಿ, ಎಲ್ಲಾರು ಸಿಕ್ಕರೆ ಹಾಯ್ ಅಂದ್ಬಿಡಿ. ಇಲ್ಲ ಹೋಗ್ಬಿಟ್ಟ. ಬೇಡಿ 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 ಶುಂಠಿ ಟೀ. चीनी कम है पर प्याज ज्यादा है. डॉक्टर ಊಟ ಮಾಡ್ತಾರೆ. ನೀವು ಮಾತ್ರ ಅಲ್ಟಿಮೇಟ್ ಆಗಿದೆ ಆಚೆ. A few moments later. ಹಿಂಗೆ ಬರಲ್ಲ. ಬಸವ ಅಂದ್ರೆ ಏನು ಗೊತ್ತಾ? ಬಸವ ಬುಲ್ ಇದು ಏನು ಇದೇನಿದು? ಇದನ್ನ ಹೆಬ್ಬೆಟ್ ಕಣೋ. ಹೆಬ್ಬೆಟ್ಟು ಇದೇನು? ಇದು ಹೆಬ್ಬೆಟ್ಟು ಏನಿದು? ಆಯ್ತು, ಇದು ನನ್ನ ಹೆಬ್ಬೆಟ್ಟು. ಇದೇನು? ಇದೇನಿದು? ಮಲ್ಗಿದ ಬಸವ ಕಣೋ. ಇದು ಮಲ್ಗಿದ ಬಸವ. ಇದೇನು? ಹೆಬ್ಬೆಟ್ಟು ಕಣೋ ನಂದು. ಮತ್ತೆ ಇದು ಏಯ್ ಬೆಟ್ ಕಣೋ, ಹೆಬ್ಬೆಟ್ಟು. ವಾಪಸ್ ಸ್ಟಾರ್ಟ್ ಮಾಡ. ಇದೆಂತ? ಇದೇನು? ನೋ, ಈ ಹೆಬ್ಬೆಟ್ಟು ಕಣೋ. ಈ ಬೆಟ್ಟು ಇದು ನನ್ನ ಬಲ್ದಾಗ ಈ ಬೆಟ್ಟು. ಇದು ಹೆಬ್ಬೆಟ್ಟು. ಇದು ಮಲಗಿರೋದು ಹೆಬ್ಬೆಟ್ಟು ಕಣೋ. ಚಿನ್ನ ಬಸವ ಇಲ್ಲಿದ್ದಾನೆ. ಇವನು ಬಸವ. ಇದು ಇಲ್ಲ, ಮಲಗಿದ ಬಸವ ಇವನು. ಈ ಹೆಬ್ಬೆಟ್ಟು ನಿಂತಿರೋದು ಇಲ್ಲ ಕಣೋ. ಹಿಂಗೆ ನೋಡು ಚಿನ್ನ, ಇದು ನಿಂತಿದ್ದ ಬಸವ. ಕನ್ಫ್ಯೂಸ್ ಮಾಡಬೇಡ. ಇದು ನಿಂತಿದ್ದ ಬಸವ, ಇದು ನನ್ನ ಹೆಬ್ಬೆಟ್ಟು ಮಲಗಿರೋದು. ಇದೇನು? ಇದು ನಿಂತಿರೋದು ಬೆಟ್ಟು, ಮಲಗಿದ ಬಸವ. ಅದೇ ತಾನೇ ಹೇಳ್ತೀನಿ. ಈಗ ಫಸ್ಟ್ ಇದು ಹೇಳ್ಬೇಕು ಬಲ್ದಾಗ. ಈಗ ಇದೇನು? ನೈಟ್ 9:00ವರೆಗೆ ಪಿಜ್ಜಾ ತಿಂತಾವಳು. ಅಯ್ಯಪ್ಪ ಮಲಗಿದ್ದೆದ್ದು ಇವಾಗ ಅನಂತಪುರಕ್ಕೆ ಬಂದಿದ್ದೀವಿ. ಜಸ್ಟ್ ಊಟ ಆಯಿತು. ಇವಾಗ ಟೈಮು 12:30. ಫೈನಲಿ ಮಂತ್ರಾಲಯ ಬಂದಿದ್ದೀವಿ. ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಯಾಕಂದ್ರೆ ಕಂಪ್ಯಾನಿಯನ್ ಒಬ್ರು ಚೆನ್ನಾಗಿ ಸಿಕ್ಕಿದ್ರು. ಬನ್ನಿ ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ರಶ್ ಇದೆ. ಸಿಟಿ ನೋಡಿ ಹೀಗಿದೆ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್, ಲೈಕ್ ಪೂರಿ ಖಾಲಿ ರೋಡು ಇದೆ ಅಂತೆ. ಲಾಡ್ಜು ಬನ್ನಿ ಒಳಗೆ ಹೋಗಿ ನೋಡೋಣ ಹಿಂಗಿದೆ. ಬಟ್ ಸಿಟಿ ಚೆನ್ನಾಗಿದೆ. ಇಟ್ಸ್ ಆಲ್ಮೋಸ್ಟ್ ಗುಡ್. ಹಾಂ ಬಂದೆ ಇವರೇ ನೋಡಿ, ಭೀಮಾ ಇವರೇ ನಮ್ಗೆ ಕರ್ಕೊಂಡ್ಬಿಟ್ಟಿದ್ದು. ನಂಬರ್ 1 ಗುಡ್ಡ ಚೆನ್ನಾಗಿದೆ. ಇಂದ ಮಾರ್ನಿಂಗ್ ಬೆಳಗ್ಗೆ ಟೆಂಪಲ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ.
ಸಾಗರ ಒಳಗಡೆ ಅಪ್ಪ ಇದೇ ಮಂತ್ರಾಲಯ ಮಾಡಿದ್ರೆ ಬರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ನೋಡಿ ಬಾ ನೋಡ್ಬೋದು ಎಷ್ಟು ಜನ ಸಾಗರ. ಗುರುವಾರ ಇವರೇ ಆದ್ರು ಜನ ಇದ್ದಾರೆ. ಯಾವ ಕಡೆ ಎರಡು ದೇವಸ್ಥಾನ ಇದೆ. ಒಂದು ಮಂಗಳಮ್ಮ ಕಮ್ಯುನಿಟಿ ಇಲ್ಲ ನಡೀತಿದೆ. ಕಂಟಿನ್ಯೂ. ಒಳಗೆ ಫೋನ್ ಯೂಸ್ ಮಾಡೋಂಗಿಲ್ಲ ಅಂದರು, ಸೊ ಅದಕ್ಕೆ ಒಳಗೆ ಏನು ಮಾಡಲಿಲ್ಲ. ಏನೋ ಕ್ಯೂ ನಿಂತಿದ್ದಾರೆ, ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಎಕ್ಸಿಟ್ ಯಪ್ಪ ಏನು ಬಿಸಿಲು. ಫೈನಲಿ ದೇವ್ರ ದರ್ಶನ ಆಯಿತು. ಇವಾಗ ಎಕ್ಸಿಟ್. ತಿಂಡಿ ಮಾಡ್ಕೊಂಡು ರೂಮ್ಗೆ ಹೋಗಿ ಪ್ಯಾಕಿಂಗ್ ಮಾಡ್ಕೊಂಡು ಸಿಯಾ ಮೈಸೂರು. ಇವಾಗೆಲ್ಲ ಮುಗಿಸಿ ಗೋಯಿಂಗ್ ಬ್ಯಾಕ್ ಟು ರೂಮ್. ಎಕ್ಸಿಟ್. ಯಪ್ಪ ಬೆಳಗ್ಗೆ ಏನು ಮಾಡೇ ಇಲ್ಲ ವಿಡಿಯೋನ. ತಿಂಡಿನೂ ಸರಿಗೆ ತಿಂದಿಲ್ಲ ಯಪ್ಪ. ಈ ಬಿಸಿಲು. ಇವಾಗ ಟ್ರೈನ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದೆಲ್ಲ ಸರಿ ಮಾಡಿ ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು. ನಾವು ಮೈಸೂರಿಗೆ ಹೋಗೋದು ಇವತ್ತು ಆ್ಯಕ್ಚುಲಿ ಡೌಟ್ ಇತ್ತು. ಹಂಗೋ ಹಿಂಗೋ ಎಲ್ಲ ರಾಯಚೂರಿಂದ ಕ್ಯಾಚ್ ಮಾಡಬೇಕು. ಇವಾಗ ನೈಟು 9:40 ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಬರೀ ರಶ್ಶು ರಶ್ ರಶ್, ಎಲ್ಲೂ ಜಾಗ ಕೊಡ್ತಾರೆ. ಸ್ವಲ್ಪ ಮೋಡ ಇದೆ, ಆದರೂ ಇಲ್ಲಷ್ಟು ಸೆಕೆ ಆಗಲ್ಲ. ಈ ಗೋವಾ ಥರ ಶರ್ಟ್ಲೆ ಬರ್ತದೆ ಕಣ, ನಡೀರಿ. ತಿರ್ಗಾ ಇಲ್ಲೇನಾ? ಸರಿ ಬನ್ನಿ, ಆಯ್ತು. ಜಾಗ ಇದೆಯಾ? ಹೋಟೆಲ್ ಬೃಂದಾವನ್ ಅಲ್ಲ, ದಕ್ಷಿಣ್ ಬೃಂದಾವನ್ ಹೋಟೆಲ್.
ಬೇಡವಾ ಇಲ್ಲಿ ಬೇಡವಂತೆ ಯಾವ ಕಡೆ ಈಗ ಶ್ರೀನಿವಾಸ ಭವನ್ ನೋಡಿ ಇಲ್ಲಿ ಜಾಗನೇ ಇಲ್ಲ ಯಪ್ಪ ಯಪ್ಪ ಇಲ್ಲೂ ಜಾಗ ಇಲ್ಲ ಯಪ್ಪ ಏನ್ ಧೂಳು ಮೋಸ್ಟ್ಲಿ ಮಳೆ ಬರತ್ತಾ ಇದೆ ಇದು ಯಾವುದೋ ಹೋಟೆಲ್ ಪಾನಕ ಅಂತೆ ಇಲ್ಲೇ ಬನ್ನಿ ಊಟ ಮಾಡೋಣ ನಾನು ಇಲ್ಲೇ ಒಳ್ಳೆ ಹೇಳಿದೆ ಇವರು ಊಟ ಇದ್ದಾವೆ ಬನ್ನಿ ತಿನ್ನೋಣ ತಿನ್ಬಿಟ್ಟು ಮಾಡ್ತೀನಿ ಫುಲ್ ಮಳೆ ಯಪ್ಪ ಊಟ ಅಂತೂ ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಬೆಳಗ್ಗೆ ಎಲ್ಲ ಫುಲ್ ಬಿಸಿಲಿತ್ತು ಇವಾಗ ಫುಲ್ಲು ಮೋಡ ಫೈನಲಿ ಚೆಕ್ಔಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ಗೆ ರಾಯಚೂರಿಗೆ ಹೋಗಿ ರಾಯಚೂರಿಂದ ಸೀದಾ ಬೆಂಗಳೂರು ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವೆದರ್ ಮಾತ್ರ ನಿಜವಾಗ್ಲೂ ಸಗದಾಗಿದೆ ತಂಪಾಗಿದೆ ಆಲ್ಮೋಸ್ಟ್ ಮಧ್ಯಾಹ್ನದ ತನಕ ಫುಲ್ ಸೆಕೆ ಮಳೆ ಬಂದಿದ್ದರಿಂದ ಆಲ್ಮೋಸ್ಟ್ ಸೆಕೆ ಎಲ್ಲ ಕಮ್ಮಿ ಆಗಿದೆ ಇಲ್ಲೇ ಮುಂದೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬನ್ನಿ ಹೋಗೋಣ ಅಜ್ಜ ಹಂಸ ಕುಂತಿದ್ಯಾ ಮುಂದೆನೆ ಕೂತ್ಬಿಟ್ರಾ ಇಲ್ಲಿ ಈಸಿ ಆಗತ್ತಾ ರಾಯಚೂರಿಗೆ ಬಂದಿರೋದು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಹೋಗ್ಬೇಕು ಅದೇ ನೋಡಿ ರಾಯಚೂರು ರೈಲ್ವೆ ಸ್ಟೇಷನ್ ಇದೆ ನೋಡಿ ರಾಯಚೂರು ರೈಲ್ವೆ ಸ್ಟೇಷನ್ ರಾಯಚೂರು ರೈಲ್ವೆ ಸ್ಟೇಷನ್ ಹೊರಗಿರೋ ಟ್ರೈನ್ಗೆ ಊಟ ಮಾಡ್ತಾ ಇದ್ದೀವಿ ಜೀರಾ ರೈಸು ಗೋಬಿ ಬಿದಿ ಅಮ್ಮ ಬಿದಿ ಪರವಾಗಿಲ್ಲ ಚೆನ್ನಾಗಿದೆ ಟೇಸ್ಟು ಹಲೋ ಇವಾಗ ಟೈಮು 9:15 ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ಗೆ 10 ಆಗುತ್ತೆ 10:30 ಅಂತ ತೋರಿಸುತ್ತೆ ಸಾಕಾಯ್ತು ವೆಯ್ಟ್ ಮಾಡಿ ಬೇಗ ಬರಲಿ ಮಲ್ಕೋಬೇಕು ನಿದ್ರೆ ಹಿಡಿತೈತೆ ಫುಲ್ ತಲೆನೋವು ಬಂತು ನಮ್ಮ ಟ್ರೈನ್ ಬಂತು ಒಳ್ಳೆ ಟ್ರೈನು ಸ್ವಾಮಿ ಬಂತು ನಗಲೇ ಸ್ವಾಮಿ ಇವಾಗ ಬೋರ್ಡ್ ಮಾಡಿ ಮಲ್ಕೊಳ್ಳೋದು
ಸೀದಾ ಸಿ ಯು ಇನ್ ಬ್ಯಾಂಗ್ಳೂರ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವಾಗ ಟೈಮು 5:10. ನಾವು ಬಂದಿದ್ದೀವಿ KSR ಬೆಂಗಳೂರಿಗೆ. ಇದ್ರೆ ಚೆನ್ನಾಗಾಯಿತು. ನೆಕ್ಸ್ಟು 5:40ಗೆ ಒಂದು ಟ್ರೈನ್ ಇದೆ, ಹೊತ್ಕೊಂಡು ಸೀದಾ ಮೈಸೂರು. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದೆ ತಾಳಗುಪ್ಪದಲ್ಲಿ ಹೋಗ್ಬೋದಾಗಿತ್ತು. 5:40 ಟ್ರೈನಲ್ಲಿ ಹೋಗಬೇಕು. ಇದೆ ರಾಜಧಾನಿ ಎಕ್ಸ್ಪ್ರೆಸ್ ನಾವು ಬಂದಿದ್ದು. ನಾನು ಸ್ವಲ್ಪ ಮಲಗಿದ್ದೆ, ನಿದ್ರೆ ಮಾಡಿದೆ, ಇವಾಗ ಎದ್ದೆ. ಐ ಸಾ ಸಮ್ ಸೋಲ್ಜರ್ಸ್ ಬೋರ್ಡಿಂಗ್. ದಿಸ್ ಇಸ್ KSR ಬ್ಯಾಂಗ್ಳೂರ್. ಯಪ್ಪ ಹೆವಿ ನಿದ್ರೆ. Good morning. Time 8:15. Finally we have reached Mysore. ಒಳ್ಳೆ ನಿದ್ದೆ, ಚೆನ್ನಾಗಿತ್ತು ಜರ್ನಿ. See you in the next video. Namaskar. Bye.